ನಿಮ್ಗೆ ಏನೆಲ್ಲ ಕನಸುಗಳಿದೆ ಸರ್? ನಿಮಗೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕನ್ನೋ ಕನಸಿದೆ, ಬಟ್ ನಿಮ್ಗೆ ಕನಸೇನು ಸರ್ ಪವರ್ ಟಿವಿ ಮೂಲಕ ಹೇಳೋದಾದ್ರೆ? ನನ್ನ ಕನಸಲ್ಲಿ ಈಗ ತಾನೇ ನೀವು ಕೋರದಲ್ಲಿ ನೋಡಿದ್ರಿ ಅಮ್ಮ, ನನಗೆ ಇಂಥ ಪಾತ್ರಗಳು ಸಿಕ್ಕಿದೆ, ನನ್ನ ಹೊಟ್ಟೆ ಬಟ್ಟೆ ಸರಿಯಾಗುತ್ತೆ ಅನ್ನೋದು ನನ್ನ ಕನಸಮ್ಮ. ಇನ್ನಷ್ಟು ಪಾತ್ರಗಳನ್ನು ಮಾಡಬೇಕು, ಬಣ್ಣ ಹಚ್ಚಿಕೊಂಡಿದ್ದಾಗಲೇ ನನ್ನ ಉಸಿರು ನಿಂತು ಹೋಗಬೇಕು ಅನ್ನೋದು ನನ್ನ ಆಸೆ. ನಿಮ್ಮನ್ನು ಯಾವುದೇ ನಟರು ಅಥವಾ ಉಳಿದ ಕಲಾವಿದರು ಗುರುತಿಸುವಲ್ಲಿ ಸೋತ್ರ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಇಲ್ಲ ಇಲ್ಲ, ಎಲ್ಲ ಕಲಾವಿದರು ನನ್ನ ಪರಿಚಯ ಇದೆ. ನನಗೆ ಪಾತ್ರ ಕೊಡುವುದರ ಮೂಲಕ ಪಾತ್ರ ಕೊಡುವುದರಲ್ಲಿ ಹಿಂಜರಿಕೆ ಇದೆ ಹೊರತು ಪ್ರತಿಯೊಬ್ಬ ಕಲಾವಿದರಿಗೂ ಎಂ.ಕೆ. ಮಠ ಅಂದ್ರೆ ಯಾರು ಗೊತ್ತು, ಬಿಳಿಗಟ್ಟದ ತಾತ ಅಂದ್ರೆ ಯಾರು ಅಂತ ಗೊತ್ತು. ಅವ್ರು ಪಾತ್ರ ಕೊಟ್ಟಿಲ್ಲ ಅಷ್ಟೇ, ಬಹುಶಃ ಕೊಡಬಹುದು ಮುಂದಕ್ಕೆ. ಸರ್ ನಿಮಗೇನು ನೋವು ಕಾಡ್ತಾ ಇದೆ ಸದ್ಯಕ್ಕೆ ಅಂತ? ಕೋರದಲ್ಲಿ ಮಾಡಿರುವಂತ ಮಾಚೆಯನ ತರದ ಪಾತ್ರ ಮಾಡಬೇಕು ಅಂತ ಅನಿಸುತ್ತೆ. ಆದ್ರೆ ನನ್ನ ಜೀವನದ ಮುಖ್ಯ ಉದ್ದೇಶ ನಾನು ವಿಲನ್ ರೋಲ್ ಮಾಡಬೇಕು ಅಂತ, ವಿಲನ್ ಪಾತ್ರ ಮಾಡಬೇಕು ಅನ್ನೋದು ನನ್ನ ತುಂಬಾ ಆಸೆ. ಈ ಗಡ್ಡ ನೋಡಿದ್ರೆ, ಈ ನನ್ನ ಮುಖ ನೋಡಿದ್ರೆ ಯಾರು ಕೊಡ್ತಾರೆ? ನನ್ನ ಆಸೆ ಮಾತ್ರ ಅಷ್ಟೇ. ಸರ್ ನಿಮ್ಮ ಜೀವನಕ್ಕೆ ಇವಾಗ ಯಾರೆಲ್ಲ ಮನೆಯಲ್ಲಿದ್ದಾರೆ, ಸೊ ಜೀವನ ಹೆಂಗ್ ನಡೀತಾ ಇದೆ? ಎಲ್ಲ ಅಂದ್ರೆ ಒಂದೊತ್ತಿನ ಊಟಗಾಗಿರ್ಬೋದು ಅಥವಾ ಹೋಗಿ ಬರೋದಕ್ಕೆ ಎಲ್ಲನೂ ವ್ಯವಸ್ಥೆಗಳು ಇದೆಯಾ, ಹೇಗೆ? ಬೇಡ ತಾಯಿ, ಆಗ್ಲೇ ಹೇಳಿದಾಗ ಹಿಂದೊಮ್ಮೆ ಮನೆ ಇಲ್ಲ ಅಂತ ಹೇಳಿದಾಗಲೇ ನನ್ನ ಮಾನ ಮರ್ಯಾದೆನ ಬೀದಿ ಪಾಲು ಮಾಡಿದ್ದು ಸಾಕು ವೀಕ್ಷಕರು. ಮತ್ತೆ ಇದನ್ನ ನಾನು ಹೇಳಿಕೊಂಡು ಬೇಡಮ್ಮ, ನನಗೆ ಆ ಕಮೆಂಟ್ಗಳು ನೆನಪಾಗುತ್ತೆ. ಬೇಡ ತಾಯಿ, ನಾನು ಚೆನ್ನಾಗಿದ್ದೀನಿ ಬಸ್. ಹಿರಿಯ ಕಲಾವಿದರು ನಿಮ್ಮ ಜೊತೆ ಅಂದ್ರೆ ನಿಮ್ಮ ಜೊತೆಗೆ ಆರ್ಟ್ ಮಾಡಿದವರು ಅಥವಾ ಸಾಕಷ್ಟು ಒಂದಿಷ್ಟು ಜನ ಹಿರಿಯ ಕಲಾವಿದರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂತವ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಸರ್, ಹೇಗೆ? ಇಲ್ಲಮ್ಮ, ನನ್ನನ್ನು ಯಾರು ಕಾಂಟ್ಯಾಕ್ಟ್ ಮಾಡಲ್ಲ. ನಾನು ಮಂಗಳೂರಲ್ಲಿ ಇರೋದಲ್ಲ. ಕೊರೋನಾ ಟೈಮಲ್ಲಿ ಯಾರೋ ಕಲಾವಿದರಿಗೆ ಏನೋ ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರ ನಂಬರ್ ಕಲೆಕ್ಟ್ ಮಾಡಿ ನಾನು ಅವರಿಗೆ ಫೋನ್ ಮಾಡಿದಾಗ, ಸರ್ ಬೆಂಗಳೂರು ಕಲಾವಿದರಿಗೆ ಮಾತ್ರ ಸರ್ ನಾವು ಸಹಾಯ ಮಾಡೋದು, ನೀವು ಮಂಗಳೂರಿನವ್ರು ಅಲ್ಲೇ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದರು ಕೊರೋನಾ ಟೈಮಲ್ಲಿ. ಅಂಥದ್ದೇ ಮನಸ್ಥಿತಿನೇ ಈಗಲೂ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಯಾರ ಹತ್ರ ಏನನ್ನು ಹೇಳಕ್ಕೆ ಹೋಗ್ಲಿಲ್ಲಮ್ಮ. ಮುಂದೆ ಏನ್ ಮಾಡಬೇಕು ಸರ್? ಅವಕಾಶಕ್ಕಾಗಿ ಯಾವ ತರ ಹಾತೊರಿತಿದ್ದೀರಾ ನೀವು? ಅಮ್ಮ, ನಾನು ಪ್ರತಿ ಸಲನು ನೀರಿನಿಂದ ಹೊರಗೆ ತೆಗೆದ ಮೀನಿನ ಮರಿಯ ಹಾಗೆ ಚಡಪಡಿಸ್ತಾ ಇರ್ತೀನಿ. ನನಗೊಂದು ಪಾತ್ರ ಸಿಗಬೇಕು, ನನಗೊಂದು ಪಾತ್ರ ಸಿಗಬೇಕು ಅಂತ. ಸಿಗಬೇಕು ಅನ್ನೋದು ಮಾತ್ರ ನನ್ನ ಆಸೆ, ಸಿಕ್ಕಿತು ಅನ್ನೋದು ನನ್ನ ಆಸೆ ಇಲ್ಲಮ್ಮ. ತುಂಬ ವರ್ಷಗಳಿಂದ ಅದೇ ನಡೀತಾ ಇದೆ. ಇವಾಗ ಕೋರ ರಿಲೀಸ್ ಆಗಿದೆ ವರಟ ಶ್ರೀ ಅವ್ರದ್ದು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ ನೀವು ಕೋರನ ಗೆಲ್ಲಿಸಿದ್ರೆ ನನಗೆ ಬೇರೆಯವರು ಅವಕಾಶ ಕೊಡ್ತಾರೆ. ನನ್ನನ್ನು ನಂಬಿದವರು ಮತ್ತು ನನ್ನ ಹೊಟ್ಟೆ ತುಂಬುತ್ತೆ, ಒಳ್ಳೆ ಬಟ್ಟೆ ತಗೋತೀನಿ. ಅದಕ್ಕೆ ಪ್ರೇಕ್ಷಕ ಮಹಾಪ್ರಭುಗಳೇ ಸಹಕಾರ ಕೊಡಬೇಕಷ್ಟೇ. ಸರ್ ಕೊನೆಯದಾಗಿ ಪವರ್ ಟಿವಿ ಮೂಲಕ ಕಲಾವಿದರಿಗಾಗಿರ್ಬೋದು, ಕನ್ನಡ ಚಿತ್ರರಂಗಕ್ಕೆ ಏನು ಬೇಡಿಕೆ ಇಡ್ತಿದ್ದೀರಾ? ಯಾರನ್ನೂ ಕೀಳಾಗಿ ಕಾಣಬೇಡಿ. ಪ್ರತಿಯೊಬ್ಬ ಕಲಾವಿದನ ಒಳಗೂ ಬ್ರಹ್ಮಾಂಡದಷ್ಟು ಪ್ರತಿಭೆ ಇರುತ್ತೆ. ಯಾವ ಕಲಾವಿದನು ಕೀಳಲ್ಲ, ಅಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು.